ಸೊ ನೋಡಿ, ರೈಟಿಂಗ್ ಸ್ಕಿಲ್ ಅನ್ನೋದು ಬಂದಾಗ ಇಲ್ಲಿ 3 ಜನರದ ಆನ್ಸರ್ ಅನ್ನ ನಾನು ತೋರಿಸ್ತಾ ಇದ್ದೀನಿ. ಒಬ್ರಿಲ್ಲಿ ಬೈ ದ ಟೈಮ್ ದ ಆಂಬ್ಯುಲೆನ್ಸ್ ಅರೈವ್ಡ್ ಸಿಂಪಲ್ ಪಾಸ್ಟ್ ಹೇಳಿದಾರೆ, ಇಲ್ಲಿ ಮುಂದೆ ಪಾಸ್ಟ್ ಪರ್ಫೆಕ್ಟ್ ಹೇಳಿದಾರ. ಶ್ವೇತಾ ಅವರು ಹೇಳಿದ್ದಾರೆ ಇಲ್ಲಿ ಸಿಂಪಲ್ ಪಾಸ್ಟ್, ಇಲ್ಲೂ ಸಿಂಪಲ್ ಪಾಸ್ಟ್. ಬಟ್ ಸಿಂಪಲ್ ಪಾಸ್ಟ್ ಜೊತೆ ಇನ್ನೊಂದು ಕೆಲಸ ಅದಕ್ಕಿಂತ ಮುಂಚೆ ಆಗಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಬರಬೇಕು. ಆ ಕಾರಣಕ್ಕಾಗಿ ಸುನಂದ ಅವ್ರ ಆನ್ಸರು ಕರೆಕ್ಟ್ ಆಗತ್ತ. ಬಟ್ ಸುನಂದ ಅವರು ದ ಪರ್ಸನ್ ಹ್ಯಾಡ್ ಡೈಡ್ ಅಂತ ಅಂದಿದ್ರೆ ಅವ್ರಿಗಿಂತಲೂ ಚೆನ್ನಾಗಿ ಇನ್ನೊಬ್ಬ ವ್ಯಕ್ತಿ ಅಂತ ಇರ್ತಾನೆ, ಅವ್ರು ಯಾರು ರಾಜುನು ಹರೀಶ್ ಅಂತಿದ್ರೆ ಅವ ಏನಂತಂದ್ರೆ ದ ಮ್ಯಾನ್ ಹ್ಯಾಡ್ ಪಾಸ್ಡ್ ಅವೇ ಅಂತ ಅಂದಿದ್ರೆ ಆ ವ್ಯಕ್ತಿ ಸುನಂದ ಅವರು ಬರ್ದಿರುವಂತ ದ ಪರ್ಸನ್ ಹ್ಯಾಡ್ ಡೈಡ್ಗಿಂತ ಜಾಸ್ತಿ ಮಾರ್ಕಸ್ ಬೀಳುತ್ತೆ. ಅಂದ್ರೆ ಅರ್ಥ, ಒಬ್ಬ ಪೇಪರ್ ಚೆಕ್ ಮಾಡುವಂತವ ಒಂದು 20 ಮಂದಿದ ಪೇಪರ್ ಚೆಕ್ ಮಾಡುವಾಗ 20 ಮಂದಿದ ಪೇಪರ್ ಚೆಕ್ ಮಾಡಿದಂಗ ಅವನಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗತ್ತ. ಇನ್ನೊಂದು ಎಕನಾಮಿಕ್ಸ್ ದ ತುಷ್ಟಿ ಗುಣ ಅಂತದೊಂದು ಬರ್ತದ. ಒಂದನೇ ಪೇಪರ್ ಚೆಕ್ ಮಾಡಿ ಲಾಸ್ಟ್ನೇ ಪೇಪರ್ ಚೆಕ್ ಮಾಡಿದ ಕೂಡ ಅವನ ಇಂಟ್ರೆಸ್ಟ್ ಕಡಿಮೆ ಆಗಿರ್ತದ. ಆ ಹೊತ್ನಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಒಳ್ಳೆ ಆನ್ಸರ್ ಅನ್ನ ಪಡಿಬೇಕಂತ ಬಯಸ್ತಾನೆ. ಸೊ ಆದ ಕಾರಣ ನಿಮ್ಮ ವೊಕ್ಯಾಬ್ಯುಲರಿ, ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್, ನಿಮ್ಮ ವೇ ಆಫ್ ರೈಟಿಂಗ್ ಸ್ಟಾರ್ಟಿಂಗು ಅಂಡ್ ಎಂಡಿಂಗು, ಹ್ಯಾಂಡ್ ರೈಟಿಂಗು ಅಂಡ್ ಗ್ರಾಮರ್ ಇವೆಲ್ಲ ಕೂಡಿ ಪ್ರಾಪರ್ ಆದ ವರ್ಡ್ ಲಿಮಿಟ್ ನಲ್ಲಿ ಬರ್ದಿದ್ದಾದ್ರೆ ನಿಮ್ ಸ್ಕೋರ್ ಆಗುತ್ತಾ, ಇದನ್ನ ನೆನ್ಪಿಟ್ಕೊಂಡು. ಓಕೆ